ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಕ್ಕಿಂಗ್ ಬ್ಲಾಗ್ ತೊಗೊಂಬಂದಿಲ್ಲ. ನಾವು ಮನೆ ದೇವರಿಗೆ ಹೊರಟಿದ್ದೀವಿ. ನಾನು ಅದನ್ನೇ ಸ್ವಲ್ಪ ವೀಡಿಯೋಸ್ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಸೈಡು ಎಲ್ಲಿ ನೋಡಿದರೂ ಕೂಡ ಫುಲ್ಲು ಗ್ರೀನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ಅದನ್ನು ನೀವು ಕೂಡ ನೋಡಲಿ ಅಂತೇಳಿ ನಾನು ಆದಷ್ಟು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀವಿ. ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್. ನಮ್ಮ ಕಡೆ ಎಲ್ಲ ಎಲ್ಲಿ ನೋಡಿದರೂ ಕೂಡ ಈ ಮಳೆಗಾಲದಲ್ಲಿ ತುಂಬ ಗ್ರೀನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ನಾನು ಮತ್ತು ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಹೋಗಿದ್ವಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಇದು ಸಾಸ್ವೆಹಳ್ಳಿಯಲ್ಲಿರೋದು. ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಎಲ್ಲಿ ನೋಡಿದರೂ ಕೂಡ ಫುಲ್ಲು ಗ್ರೀನೇ ಇರುತ್ತೆ ಪ್ಲೇಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ಈಗೆಲ್ಲ ಸ್ವಲ್ಪ ಮೆಕ್ಕೆಜೋಳ ಎಲ್ಲ ಹಾಕಿರ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ. ಇನ್ನು ತೆನೆಗಳೇನು ಬಂದಿರೋದಿಲ್ಲ. ಫುಲ್ಲು ಗುಡ್ಡಗಳು, ಸ್ವಲ್ಪ ಮೋಡ ಹಾಕ್ಕೊಂಡಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾವು ಬೆಳಗ್ಗೆನೇ ಹೊರಟಿದ್ದು ದೇವಸ್ಥಾನಕ್ಕೆ. ಒಂದು 8:30-9 ಗಂಟೆ ಟೈಮಲ್ಲಿ ಹೊರಟಿದ್ವಿ. ಆದರೂ ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಲ್ಲ. ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಎಲ್ಲಿವರೆಗೂ ಕೂಡ ನಾವು ನೋಡಿದರೂ ಕೂಡ ಫುಲ್ ಗ್ರೀನಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ, ಹಾಗೆಯೇ ಅಲ್ಲಿ ಒಂದು ಚಿಕ್ಕ ಚಾನಲ್ ಹೋಗಿದೆ. ತುಂಬ ಚೆನ್ನಾಗಿ ಫುಲ್ಲು ಗ್ರೀನ್ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಚಾನಲ್ಗಳು ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇದೇ ನಮ್ಮ ಮನೆ ದೇವರು. ಇದು ಕಂಬದ ನರಸಿಂಹಸ್ವಾಮಿ ಅಂತ ಹೇಳಿ, ಕಂಬದಲ್ಲಿನೇ ಇದು ಮೂಡಿರೋದು ದೇವರು. ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಇತ್ತು ದೇವಸ್ಥಾನದಲ್ಲಿ. ನಮಗೂ ತುಂಬ ಖುಷಿ ಆಯಿತು. ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ. ಮನೆ ದೇವರಿಗೆ ಶ್ರಾವಣದಲ್ಲಿ ಹೋಗಿ ಬಂದರೆ, ಇದು ಶ್ರಾವಣದ ಶನಿವಾರ ಹೋಗಿರೋದು ನಾವು ದೇವಸ್ಥಾನಕ್ಕೆ. ಅಲ್ಲಿ ತುಂಬ ಜನ ಸೇರಿತ್ತು. ಹಾಗೆಯೇ ಪ್ರಸಾದ ಎಲ್ಲ ಇತ್ತು. ನಾವು ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ ಕೂಡ ಅಷ್ಟೇ. ದೇವರಿಗೂ ಕೂಡ ಅಲಂಕಾರ ತುಂಬ ಚೆನ್ನಾಗಿತ್ತು. ನಮಗೂ ನೋಡಿ ತುಂಬಾ ಚೆನ್ನಾಗಿದೆ. ಇದು ನರಸಿಂಹಸ್ವಾಮಿ ಅಂತ ಹೇಳಿ ಸಾಸ್ವೆಹಳ್ಳಿಯಲ್ಲಿರೋದು. ಸಾಸ್ವೆಹಳ್ಳಿಯಿಂದ 1 ಕಿಲೋಮೀಟರ್, 1.5 ಕಿಲೋಮೀಟರ್ ಆಗುತ್ತೆ. ನಾನು ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಏನು ಮನೆ ದೇವರಿಗೆ ಹೋಗಿ ಬಂದರೆ ಮನಸ್ಸಿಗೆ ಎಷ್ಟೋ ಖುಷಿ ಇರುತ್ತೆ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಇತ್ತು ದೇವಸ್ಥಾನದಲ್ಲಿ. ಏನು ವರ್ಷಕ್ಕೊಮ್ಮೆನಾದರೂ ಹೋಗಿ ಬಂದರೆ ಒಳ್ಳೆಯದು ಅಂತ ಹೇಳಿ. ತುಂಬಾ ನಾರ್ಮಲ್ ಟೈಮಲ್ಲೆಲ್ಲ ಅಲಂಕಾರ ಇರೋದಿಲ್ಲ. ಹಾಗೆಯೇ ಕಂಬ ಥರ ಇರುತ್ತೆ. ನಾನು ನೆಕ್ಸ್ಟ್ ಟೈಮ್ ಕೂಡ ನಾನು ನಿಮ್ಗೆ ಹೋದಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಅಲ್ಲೇ ಆಚೆ ಬಂದರೆ ನಾಗರಕಲ್ಲೆಲ್ಲ ಇತ್ತು. ಇವಾಗ ಕೆಲವೊಬ್ಬರು ನಾಗರ ಪಂಚಮಿ ಕೂಡ ಇವತ್ತು ಶನಿವಾರದಲ್ಲಿ ಮಾಡ್ತಾಯಿದ್ರು. ಹಾಗೆಯೇ ಪ್ರಸಾದ ಕೂಡ ಇತ್ತು ಅಲ್ಲಿ. ಗೋಧಿ ಪಾಯಸ ಮತ್ತು ಪಲ್ಯ, ಅನ್ನ ಸಾಂಬಾರೆಲ್ಲ ಪ್ರಸಾದ ಇತ್ತು. ನಾವು ಕೂಡ ಪ್ರಸಾದ ತಿಂದ್ಕೊಂಡೆ ಹೊರಟಿದ್ದು. ನೋಡಿ, ಇದು ತುಂಗಭದ್ರಾ ನದಿ ಹೋಗಿದ್ದು ನಾವು. ಅದ್ರ ದಂಡೆಯಲ್ಲೇ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ನಾವೆಲ್ಲ ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡ್ವಿ, ನಾನು ಮತ್ತು ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ. ತುಂಬ ಚೆನ್ನಾಗಿ ಇಲ್ಲೆಲ್ಲ ಸಾಸ್ವೆಹಳ್ಳಿ ಅಂದರೆ ಅಲ್ಲಿಂದ ಬಂದು ಇಲ್ಲೆಲ್ಲ ಪಂಚಮಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಹಾಗೇನೆ ಅನ್ನ ಸಾಂಬಾರೆಲ್ಲ ಮಾಡಿದ್ರಲ್ಲ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರಸಾದಕ್ಕೆ ಏನು ರೆಡಿ ಮಾಡಿದ್ದಾರೆ ಅಂತ ಹೇಳಿ.
ಬಂದು ಇಲ್ಲಿನೇ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಡ್ತಾರೆ. ನಾವು ನಾರ್ಮಲ್ ಟೈಮಲ್ಲಿ ಹೋದರೆ ನಾನು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ತೀನಿ, ಅಲ್ಲೇ ತಿಂದ್ಕೊಂಡು ಬರ್ತೀವಿ. ಶ್ರಾವಣದಲ್ಲಿ ಹೋದರೆ ಮಾತ್ರ ಅಲ್ಲೇ ಪ್ರಸಾದ ಇರುತ್ತೆ, ಅದನ್ನು ತಿಂದ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬರ್ತೀವಿ. ನಮ್ಮದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ವಿ ಮನೆಗೆ. ಹಾಗೆಯೇ ಲಾಸ್ಟಲ್ಲಿ ನೋಡಿ ಲಾಸ್ಟ್ ಕ್ಲಿಪ್ ತೊಗೊಂಡಿದ್ದೀನಿ. ಇದು ನಮ್ಮ ಗಾಡಿದು. ಧನ್ಯವಾದ.